ಇನ್ನು ಸಿಎಂ ಅವರಿಂದ ಬಜೆಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 90% ರಸ್ತೆಯನ್ನ ನಾವು ಸರಿ ಮಾಡಿದ್ದೀವಿ, ಹೆಚ್ಚು ಹಣ ಕೇಳ್ತಾ ಇದ್ದೀವಿ, 10 ವರ್ಷದ ಹಿಂದೆ ಇರುವಂತಹ ಮೊತ್ತವಷ್ಟೇ ಇಲಾಖೆಗೆ ಬರ್ತಾ ಇದೆ, ಹೆಚ್ಚು ಅನುದಾನದ ಅಗತ್ಯ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಬ್ರಿಡ್ಜ್ ಕಾಲು ಸಂಕಕ್ಕೂ ಕೂಡ ಹಣ ಕೊಡಬೇಕು. 12 ಜಿಲ್ಲೆಗಳಲ್ಲಿ 1,000ಕ್ಕೂ ಹೆಚ್ಚು ಡಿಮ್ಯಾಂಡ್ ಇದೆ. ಈಗ 200 ಬ್ರಿಡ್ಜ್ಗಳನ್ನು ನಾವು ಮಾಡಿದ್ದೀವಿ, 600 ಬ್ರಿಡ್ಜ್ಗಳನ್ನು ಈ ಅವಧಿಯಲ್ಲಿ ಮಾಡಬೇಕು ಅಂತಿದೆ. ಹಳೆ ಬಾಕಿಗೆ ಹೆಚ್ಚು ಹಣ ಹೋಗ್ತಾ ಇದೆ, ಹಂಚಿಕೆ ಮಾಡಿ ಹಣ ಕೊಡ್ತೀವಿ. ವರ್ಷ ವರ್ಷ ಬಜೆಟ್ 10% ಗ್ರೋತ್ ಆಗ್ತಾ ಇದೆ ಅಂತ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಹಿಂದೆ 13ರಲ್ಲಿರುವಂಥ ಬಜೆಟ್ ಇವತ್ತಿಗೂ ಸೇಮ್ ಅದೇ ಇದೆ. ನಮ್ಮದು 10 ವರ್ಷ ಏನು ಹಿಂದಿದೆ ಇವತ್ತು ಕೂಡ ಅದೇ ಇದೆ. ಸೊ ಎಲ್ಲಿ ಕೂಡ ಇನ್ಕ್ರೀಸ್ ಆಗಿಲ್ಲ. ಸೊ ಇನ್ಕ್ರೀಸ್ ಮಾಡದೆ ಹೋದ್ರೆ ನಾವು ಒಳ್ಳೆ ರಸ್ತೆ ಕೊಡೋದು ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಇದು ಯಾವುದೇ ಒಂದು ರಾಜ್ಯ ಸುಧಾರಣೆ ಆಗ್ಬೇಕಾದ್ರೆ ಫಸ್ಟು ನೋಡೋದು ರಸ್ತೆ, ವಿದ್ಯುತ್ತು. ಸೊ ವಿದ್ಯುತ್ ತಂತಿ ಸುಧಾರಣೆ ಭಾಳಷ್ಟು ಆಗಿದೆ ನಮ್ಮ ರಾಜ್ಯದಲ್ಲಿ. ರಸ್ತೆ ಸುಧಾರಣೆ ಭಾಳ ಅವಶ್ಯಕತೆ ಇದೆ ಈಗ. ಸೊ ಅದಕ್ಕೆ ಜಾಸ್ತಿ ಕೊಡ್ತಾ ಇದ್ದೀವಿ ಮತ್ತು ಬ್ರಿಡ್ಜಸ್ ತೊಗೋತಾ ಇದ್ದೀವಿ. ಮತ್ತೆ ಈ ಸಾರಿ ಕೂಡ ಕಳೆದ 10 ವರ್ಷಗಳಿಂದ ಬ್ರಿಡ್ಜ್ ನಮ್ಮ ರಾಜ್ಯದಲ್ಲಿ ಆಗಿರಲಿಲ್ಲ. ಕಳೆದ ಸಾರಿ CM ಅವರು ಬ್ರಿಡ್ಜಿಗೆ ನಮ್ಗೆ ದುಡ್ಡು ಕೊಟ್ಟಿದ್ರು. ಇದು ಸಲ ದುಡ್ಡನ್ನು ಬ್ರಿಡ್ಜ್ ಕಂಟಿನ್ಯೂ ಮಾಡ್ತಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಇಲಾಖೆಗೆ ಭಾಳ ಪ್ರಾಮುಖ್ಯತೆಯಾಗಿತ್ತು ಒಂದು ಕಾಲು ಸಂಘ. ಫುಟ್ ಬ್ರಿಡ್ಜು ಮಲೆನಾಡು ಭಾಗದಲ್ಲಿ 12 ಜಿಲ್ಲೆಗೆ ನಾವು ಬಂದು 2 ವರ್ಷದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಫುಟ್ ಬ್ರಿಡ್ಜ್ ಮಾಡಿದ್ದೀವಿ. ಈ ಸಾರಿ ಕೂಡ 200 ತಗೊಳ್ಳೋಂಥ ಯೋಜನೆ ಇದೆ ಈ ವರ್ಷ. ಸೊ ಅದನ್ನು ಭಾಳ ನಮ್ಮ ಡಿಪಾರ್ಟ್ಮೆಂಟ್ ಒಂದು ಸುಮಾರು 1,000 ಮೇಲಿದೆ ಅದು ಡಿಮಾಂಡು. ಈಗ ಮಾಡೋದು ನಾವು ಸುಮಾರು